ಬೆಂಗಳೂರು ನಗರದ ಗದ್ದಲದಿಂದ ಸ್ವಲ್ಪ ದೂರದಲ್ಲಿ ಇನ್ನು ಅನೇಕ ಜನರಿಗೆ ಪರಿಚಯವಾಗದ ಒಂದು ಸುಂದರ ಸ್ಥಳ ಇದೆ. ಅದೇ ಗುಲಕಮಲೆ ಕೆರೆ. ಇದು ಬೆಂಗಳೂರಿನಿಂದ 29 ಕಿಲೋಮೀಟರ್ ದೂರದಲ್ಲಿರುವ ಈ ಕೆರೆಯು ಪ್ರಕೃತಿಯ ಸೌಂದರ್ಯ ಮತ್ತು ಶಾಂತಿಯ ಸಂಗಮವಾಗಿರುತ್ತದೆ. ಈ ಸ್ಥಳ ನಗರ ಜೀವನದ ಒತ್ತಡದಿಂದ ಸ್ವಲ್ಪ ವಿರಾಮ ಸಿಗುತ್ತದೆ. ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸಂಜೆ ಸೂರ್ಯಾಸ್ತದ ವೇಳೆ ಈ ಕೆರೆಯ ನೀರಲ್ಲಿ ಆಕಾಶದ ಬಣ್ಣಗಳು ಪ್ರತಿಬಿಂಬಿಸುವ ದೃಶ್ಯ ಮನಸ್ಸೂರೆಗೊಳ್ಳುತ್ತದೆ. ಹಾಗೂ ಪಕ್ಷಿಗಳ ಕಲರವ, ತಂಪಾದ ಗಾಳಿ ಮತ್ತು ಸುತ್ತಮುತ್ತಲಿನ ಹಸಿರು ಪರಿಸರ ಈ ಸ್ಥಳವನ್ನು ಇನ್ನಷ್ಟು ವಿಶೇಷವಾಗಿರುತ್ತದೆ. ಇಲ್ಲಿ ಫೋಟೋಗ್ರಫಿ, ಡ್ರೋನ್ ಶೂಟ್ ಅಥವಾ ಪ್ರಕೃತಿಯ ಮಧ್ಯೆ ಸ್ವಲ್ಪ ಸಮಯ ಕಳೆಯಲು ಬಯಸುವವರಿಗೆ ಗುಲಕಮಲೆ ಕೆರೆ ಒಂದು ಅದ್ಭುತ ತಾಣ. ನೀವು ಬೆಂಗಳೂರಿನ ಹತ್ತಿರದ ಒಂದು ಹಿಡನ್ ಜೆಮ್ ಹುಡುಕುತ್ತಿದ್ದರೆ ಈ ಬಾರಿ ಗುಲಕಮಲೆ ಕೆರೆಯನ್ನು ಒಮ್ಮೆ ಭೇಟಿ ಮಾಡಿ. ಯಾಕೆಂದರೆ ಕೆಲವೊಮ್ಮೆ ಅತ್ಯುತ್ತಮ ಸ್ಥಳಗಳು ಜನಸಂದಣಿಯಿಂದ ದೂರ ಇರುವ ಸ್ಥಳದಲ್ಲೇ ಇರುತ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ದಿ ಫ್ಯಾಮ್ ಸ್ಟುಡಿಯೋ. ಫ್ರೆಂಡ್ಸ್, ಇವಾಗ ನಾನು ಬಂದಿರೋದು, ನನಗೆ ಲೊಕೇಶನ್ನೇ ಗೊತ್ತಿಲ್ಲ. ಸುಮ್ಮನೆ ಗೂಗಲ್ ಮಾಡಿದೆ. ಕನಕಪುರ ಹತ್ರ ಯಾವುದೋ ಗುಲಕಮಲೆ ಲೇಕ್ ಅಂತ ಒಂದಿದೆ. ಸುಮ್ಮನೆ ಹಾಗೆ ಒಂದು ಎಕ್ಸ್ಪ್ಲೋರ್ ಮಾಡಿ ಹೋಗೋಣ, ಅಂದರೆ ಆ ಪ್ಲೇಸ್ ಹೆಂಗಿರುತ್ತೆ ಅಂತ ನೋಡಿಬಿಟ್ಟು ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ಆಗಲೇ 6 o'clock ಆಯಿತು ನನಗೆ. ಬಟ್ ಲೊಕೇಶನ್ ನನಗೆ ಮಿಸ್ ಆಯಿತು. ಅದು ಯಾವುದೋ ಲೊಕೇಶನ್ ತೋರಿಸ್ತಿದೆ ಗೂಗಲಲ್ಲಿ. ಸೊ ಹಾಗೆ ಬಂದ ತಕ್ಷಣ ಈಗ ಊಟ ಬಂದ್ವಿ. ಇವಾಗ ನಾನು ಅದೇ ಲೇಕ್ ಎದುರುಗಡೆ ಇದ್ದೀನಿ ನೋಡಿ. ಇವಾಗ ಇನ್ನು ಮುಂದೆ ಒಂದು ಅರ್ಧ ಕಿಲೋಮೀಟರ್ ಹೋಗಬೇಕಾಗತ್ತೆ. ಒಂದು 900 ಮೀಟರ್ಸ್ ಇದೆ. ಇವಾಗ ಇಲ್ಲಿಂದ ಕಾಣಿಸ್ತಾ ಇದೆ, ಇದೇ ಲೇಕು. ಇಲ್ಲಿಗೆ ಬಂದಿರೋದು ನಾನು ಇವಾಗ ಅಲ್ಲಿ ಒಳಗೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಇದೊಂದು ಹಿಡನ್ ಸ್ಪಾಟ್ ಆ್ಯಕ್ಚುಲಿ. ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು. ಕಪಲ್ಸ್ಗೆ, ಫ್ಯಾಮಿಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು. ಒಂದು ಸ್ಪಾಟ್ ಇದು. ಒಳಗೆ ಹೋಗಿ ನೋಡಿದ್ರೆ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಬಟ್ ಲೊಕ್ಯಾಲಿಟಿ ಬಂದ್ಬಿಟ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಪಾರ್ಕಿಂಗ್ ಜಾಗ ಇದೆ, ಗಾಡಿ ಎಲ್ಲ ಪಾರ್ಕಿಂಗ್ ಮಾಡ್ಬೋದು. ಹಾಗೆ ಇಲ್ಲೊಂದು ಟೆಂಪಲ್ ಇದೆ. ಎಲ್ಲ ಹೋಗ್ತಾವ್ರೆ ಮೇಲೆ. ಇದಂತರ ಓಪನ್ ಸ್ಪೇಸ್. ಆ್ಯಕ್ಚುಲಿ ರೋಡ್ ಸೈಡಲ್ಲಿ ನಿಮಗೆ ಆ ಲೇಕ್ ಕಾಣುತ್ತೆ. ಮೇಲೆ ಹೋಗೋಣ, ನೋಡು ಹೆಂಗಿದೆ ಅಂತ. Finally we reached ಗುಲಕಮಲೆ ಲೇಕ್. ನೋಡಿ ಹೇಗಿದೆ ಅಂತ. ಫ್ರೆಂಡ್ಸ್, ಇದು ನಾರ್ಮಲಿ ಒಂದು ರಿಲ್ಯಾಕ್ಸ್ ಮಾಡೋಕ್ಕೆ ಒಳ್ಳೆ ಪ್ಲೇಸು. ಆರಾಮಾಗಿ ಕೂತ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು. ಹಾಗೆ ಫುಲ್ ಲೇಕ್ ನೋಡಿಕೊಂಡು, ಹಾಗೆ ನಿಮಗೆ ಏನಾದರೂ ಫೋಟೋಶೂಟ್ ಇದ್ರೆ ಮಾಡ್ಕೋಬೋದು. ಹಾಗೆ ಬ್ರಿಡ್ಜ್ ಥರ ಇದೆ, ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿದೆ ಇದು. ಬಟ್ ಸನ್ಸೆಟ್ ಆಗೋಯ್ತು ಇವಾಗ. ಮೋಸ್ಟ್ಲಿ ಸನ್ಸೆಟ್ ಪಾಯಿಂಟ್ ಇಲ್ಲೇ ಇದೆ ಅಂದ್ಕೊತೀನಿ. ಅದು ಮಿಸ್ ಆಯಿತು, ಸ್ವಲ್ಪ ಲೇಟಾಗಿ ಬಂದೆ. ಒಳ್ಳೆ ವ್ಯೂ ಇದೆ ನೋಡಿ. ಹುಡುಗರೆಲ್ಲ ವೀಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ಗುಲಕಮಲೆ ಲೇಕ್. ಫಾಲ್ಸ್ ಎಲ್ಲಿದೆ ಗೊತ್ತಿಲ್ಲ, ಏನಾದರೂ ಕೇಳಬೇಕು. ಪರವಾಗಿಲ್ಲ, ಅಷ್ಟು ದೂರಿಂದ ಬಂದಿದ್ದಕ್ಕೆ ಓಕೆ. ಒಂದೇನೋ ನೋಡೋಕೆ ಸಿಕ್ತು. ನೋಡಿ ಫುಲ್ ವ್ಯೂ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಇದೇ ಥರ ಲೇಕ್ ಇನ್ನೊಂದಿದೆ ನೈಸ್ ರೋಡ್ ಹತ್ರ, ಬಟ್ ಯಾವುದಂತ ಗೊತ್ತಿಲ್ಲ. ನಾವು ಒಂದ್ಸರಿ ಹೋಗಿದ್ದೀವಿ ಆ ಲೇಕ್ ಅಂದ್ಕೊಂಡು ಬಂದೆ. ಇದು ಆ್ಯಕ್ಚುಲಿ ಆ ಲೇಕ್ ಇಷ್ಟು ದೂರ ಇಲ್ಲ, ಇಷ್ಟು ಸ್ವಲ್ಪ ದೂರ ಅನಿಸ್ತು ನನಗೆ. ಬಟ್ ಇಷ್ಟು ನೋಡೋಕೆ ಅಷ್ಟು ದೂರಿಂದ ಬಂದೆ.
ಬಟ್ ಇಲ್ಲ ಏನೂ ಇಲ್ಲ, ಸುಮ್ಮನೆ ಒಂದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡುವಂಥ ಒಂದು ಸ್ಪಾಟ್ ಇದು. ಸೊ ಆ ಕಡೆ ಮೋಸ್ಟ್ಲಿ ಫಾಲ್ಸ್ ಇರ್ಬೋದು, ಟಿ ಕೆ ಫಾಲ್ಸ್ ಅಂತ ಕರೀತಾ ಇದ್ರಲ್ಲ, ಅಷ್ಟು ದೂರ ಏನು ಬೆಟ್ಟ ಇದೆ ಅಲ್ಲಿಂದ. ಸೊ ಮೋಸ್ಟ್ಲಿ ಅಲ್ಲಿರ್ಬೋದು. ಸೊ ಇಲ್ಲಿ ಯಾವುದೂ ಇಲ್ಲ. ಓಕೆ, ಆ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ಹೆಂಗೆ ಕಾಣುತ್ತೆ ಅಂತ ಒಂಚೂರು ನೋಡೋಣ. ಫ್ರೆಂಡ್ಸ್, ಇದು ಇಲ್ಲಿ ಟಿ ಕೆ ಫಾಲ್ಸ್ ಅಂತ ಕರೀತಾ ಇದ್ರಲ್ಲ, ಅದು ಫಾಲ್ಸ್ ಕ್ಲೋಸ್ ಆಗಿದೆ. ಅಂದರೆ ಯಾವಾಗೂ ತುಂಬ ಟೈಮಿಂದ ಕ್ಲೋಸ್ ಮಾಡಿದ್ದಾರಾ? ತುಂಬ ಟೈಮಿಂದ ಕ್ಲೋಸ್ ಮಾಡಿದ್ರಂತೆ, ಗೊತ್ತಿಲ್ಲ. ಸದ್ಯಕ್ಕಿದೆ, ನೋಡ್ಕೊಂಡು ಹೋಗ್ಬೇಕಷ್ಟೆ. ಸೊ ಫ್ರೆಂಡ್ಸ್, ಇಲ್ಲಿ ಸನ್ಸೆಟ್ ಮಿಸ್ ಆಯ್ತು ಇವತ್ತು, ಯಾಕೆಂದರೆ ಫುಲ್ ಮೋಡ ಕವರ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಾಂದರೆ ಚೆನ್ನಾಗಿರ್ತಿತ್ತು. ಬಟ್ ಓವರಾಲ್ ಲೊಕೇಶನ್ಸ್ ಓಕೆ, ಸಮ್ ರಿಲ್ಯಾಕ್ಸ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಇದು. ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋದಲ್ಲಿ. ಅಂದರೆ ಜಸ್ಟ್ ನಾನು ಇದೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು, ಹಾಗೆ ಈ ಪ್ಲೇಸ್ನ ಒಂದು ಹಿಡನ್ ಪ್ಲೇಸ್ನ ತೋರಿಸ್ಬೇಕಿತ್ತು. ಆಲ್ಮೋಸ್ಟ್ ಇದನ್ನ ಟಿ ಕೆ ಫಾಲ್ಸ್ ಅಂತ ಕರೀತಾರೆ. ಅದು ಗೂಗಲಲ್ಲಿ ಟಿ ಕೆ ಫಾಲ್ಸ್ ಅಂತ ಕೊಟ್ಟರೆ ಅದು ಬರುತ್ತೆ, ಬಟ್ ಆ್ಯಕ್ಚುಲಿ ಅದು ಇವಾಗ ಅಟ್ ಪ್ರೆಸೆಂಟ್ ಅದು ಏನೋ ಅಲ್ಲಿ ಯಾರಿಗೂ ಹೋಗಿ ಬಿಡ್ತಾ ಇಲ್ಲ. ಹಾಗಾಗಿ ಇದನ್ನು ಗುಲೆಕ್ಕ ಮಲೆ ಲೇಕ್ ಅಂತ ಕರೀತಾರೆ. ಸೊ ಅದನ್ನು ನೋಡುವಂಥದ್ದು ಜಸ್ಟ್ ಬಂದೆ. ಬಟ್ ಆ್ಯಕ್ಚುಲಿ ಈ ಪ್ಲೇಸ್ ಬಂದು ಜಸ್ಟ್ ರಿಲ್ಯಾಕ್ಸ್ ಮಾಡೋಕ್ಕೆ ಮಾತ್ರ ಓಕೆ. ಹಾಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ವಾಕ್ ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಾಗೆ ಪ್ಯೂರ್ಲಿ ಲೇಕ್ ಇದು. ಹಾಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬ್ರಿಡ್ಜಸ್ ಇದೆ ಎರಡು ಸೈಡಲ್ಲಿ. ಸೊ ನಿಮ್ಗೆ ಕಾಣಿಸ್ತದಲ್ಲ ಇದು. ಸೊ ಇಷ್ಟೇ ಇರೋದು. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.